ಕಲಿಯುಗದಲ್ಲಿ ಈ ಹಣವೆನ್ನುವಂಥದ್ದು ಬ್ರಹ್ಮಾಸ್ತ್ರವಿದ್ದಂತೆ. ಈ ಬ್ರಹ್ಮಾಸ್ತ್ರದ ಮುಂದೆ ಇನ್ಯಾವುದು ನಿಲ್ಲೋದೇ ಇಲ್ಲ. ಹಣ ಹೆಚ್ಚಿರಬೇಕು, ವಿಶೇಷವಾಗಿ ಒಳ್ಳೆಯವರ ಹತ್ರ ಹೆಚ್ಚಿರಬೇಕು, ಸಂಸ್ಕಾರ ಹೆಚ್ಚಿರೋರ ಹತ್ರ ಹಣ ಹೆಚ್ಚಿರಬೇಕು. ಆಗ ಮಾತ್ರ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಸೊ ಇವತ್ತು ಗಣೇಶ ಹಬ್ಬ. ಸೊ ಎಲ್ಲ ವಿಘ್ನಗಳು ನಮ್ಮ ಜೀವನದಿಂದ ಹೊರಗಡೆ ಹೋಗ್ಬೇಕು, ವಿಘ್ನ ಆಪತ್ತುಗಳು ಬರಬಾರದು ಅನ್ನೋದಾದ್ರೆ ಈ ಗಣಪತಿ ಎನ್ನುವಂತ ವಿಶ್ವ ತತ್ವಕ್ಕೆ ನಾವು ಸರೆಂಡರ್ ಆಗ್ಬೇಕು. ನಾವು ಗಣಪತಿಯಿಂದ ಅನೇಕ ವಿಷಯಗಳನ್ನ ಕಲಿಯುವಂಥದ್ದಿದೆ. ಅದರಲ್ಲಿ ಬಹು ಉನ್ನತವಾದದ್ದು ಯಾವುದು ಅಂತಂತಂದ್ರೆ ಅವನ ಕಿವಿ ಎಷ್ಟು ದೊಡ್ಡದು ನೋಡಿ. ಗಣಪತಿಯ ಕಿವಿ ಹೆಚ್ಚು ಕೇಳುವಂತವರಾಗಿರ್ಬೇಕು ಮಾತಿಗಿಂತ. ಬಾಯಿ ಒಂದೇ ನೋಡಿ, ಸೊ ಬಾಯಿ ಚಿಕ್ಕದ್ ನೋಡಿ. ಏಕೆ? ಕಡಿಮೆ ಮಾತಾಡಬೇಕು, ಹೆಚ್ಚು ಆಲಿಸುವಂತವರಾಗಿರ್ಬೇಕು. ಇನ್ನು ಅನೇಕ ವಿಚಾರಗಳು ಗಣಪತಿಯಲ್ಲಿ ಕಲಿಯುವಂಥದ್ದಿದೆ. ಬರೀ ಗಣಪತಿ ಹಬ್ಬ ಮಾಡಿದ್ರೆ ವಿಘ್ನ ಆಪತ್ತುಗಳು ಬರದೇ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಯಾವಾಗ ನಾವು ಗಣಪತಿಯನ್ನು ಅವನ ಒಂದು ತತ್ವವನ್ನು ನಾವು ಪಾಲಿಸಿದಾಗ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಆ ಗಣಪನು ಬಂದು ನಮ್ಮ ಜೊತೆ ಇದ್ದು, ಆ ವಿಶ್ವಶಕ್ತಿಯು ನಮ್ಮೊಳಗೆ ಇದ್ದು ನಮ್ಮನ್ನು ಕಾಪಾಡುತ್ತೆ. ಆ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಈ ವಿನಾಯಕ ಚತುರ್ಥಿಯನ್ನು ಮಾಡೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.